ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ವೆಲ್ವೆಟ್ ಬೀಡ್ಸ್ ವರ್ಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಇವತ್ತು ತೋರಿಸಿ ನೋಡಿ. ಈ ಥರ ಸ್ಯಾರಿ ಈ ಥರ ಇದೆ, ಶಿಫಾನ್ ಸ್ಯಾರಿ, ರೆಡ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಇದೆ. ಇವರು ಕುಚ್ಚೆಲ್ಲ ಬೇಡ, ಓನ್ಲಿ ಏನಾದ್ರು ಬೀಡಲ್ಲಿ ಮಾಡಿ ಅಂತ ಅಂದಿದ್ರು. ಹಾಗಾಗಿ ನಾನು ವೆಲ್ವೆಟ್ ಬೀಡ್ಸ್ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದಂತ ತೋರಿಸ್ತೀನಿ. ಗೋಲ್ಡ್ ಕಲರ್ ಬೀಡ್ಸ್ ಅದೇ ತೊಗೊಂಡಿದ್ದೀನಿ, ಮತ್ತು ವೆಲ್ವೆಟ್ ಕಲರ್ 2 ಕಲರ್ಸ್ ತೊಗೊಂಡಿದ್ದೀನಿ, ಗ್ರೀನ್ ಆ್ಯಂಡ್ ಮೆರೂನ್. ಕಾಟನ್ ಥ್ರೆಡ್ಡು 4 ರೌಂಡ್ ಸುತ್ತಕೊಂಡು ಹೆಮ್ಮಿಂಗ್ ನೀರಲ್ಗೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ಸ್ ಅಲ್ಲೇ ತೊಗೊಂಡಿದ್ದೀನಿ. ನೀವು ಇಷ್ಟು ಮೆಟೀರಿಯಲ್ಸ್ ತೊಗೊಳ್ಳಿ, ಜೊತೆಗೆ ಟ್ರಿಮ್ಮರು ತೊಗೊಂಡಿದ್ದೀನಿ. ನೀವು ಇಷ್ಟು ಮೆಟೀರಿಯಲ್ ತೊಗೊಳ್ಳಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಥರ ಕಾಟನ್ ಥ್ರೆಡ್ ನೀಡಲ್ಗೆ ಎತ್ತಿಟ್ಕೊಂಡಿದ್ವಲ್ಲ, ಅದು ಈ ಥರ ಸ್ಯಾರಿ ಚುಚ್ಕೊಂಡು ಈ ಥರ ಹೇಳ್ಕೊಂಡೋಗಿ ಈ ಥರ ಒಂದು 3-4 ನಾಟ್ಸ್ ಹಾಕ್ಕೋಬೇಕು. ಸ್ಟಾರ್ಟಿಂಗು ಈ ಥರ ಒಂದು 3-4 ನಾಟ್ಸ್ ಹಾಕಿದ್ದಾದಮೇಲೆ ಸ್ಮಾಲ್ ಆಗಿರುತ್ತಲ್ಲ ಕಾಟನ್ ಥ್ರೆಡ್ಡು, ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಿದ್ದಾದಮೇಲೆ ಈಗ ಫಸ್ಟಿಗೆ ಒಂದು ಗೋಲ್ಡ್ ಕಲರ್ ಬೀಡ್ ತಗೊಳ್ಳೋಣ, ಮತ್ತು ಒಂದು ರೆಡ್ ಕಲರ್ ವೆಲ್ವೆಟ್ ಬೀಡು, ಮತ್ತು ಈಗ ಒಂದು ಗೋಲ್ಡ್ ಬೀಡ್ಸ್, ಮತ್ತು ಇನ್ನೊಂದು ಬೀಡು. ಅಷ್ಟೇ, ಈ 3 ಬೀಡ್ ಹಾಕ್ಕೊಂಡು ಈ ಥರ ಸ್ಯಾರಿವರೆಗೂ ಹೇಳ್ಕೊಂಡೋಗಿ, ನಮಗೆ ಬೀಡ್ಸ್ಗಾದರೆ ಸ್ಪೇಸ್ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಸ್ಯಾರಿ ಚುಚ್ಕೊಂಡು ಈ ಥರ ಹೇಳ್ಕೊಂಡು ಈ ಒಂದು ಗೋಲ್ಡ್ ಕಲರ್ ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ಬರಬೇಕು ನಮ್ಮ ಕಡೆ. ಈ ಥರ ಫಸ್ಟು ಮತ್ತು ಹೇಗೇನು ರೆಡ್ ಕಲರ್ ಹಾಕ್ತಾಯಿದ್ದೀನಿ. ಈಗ ರೆಡ್ ಕಲರ್ ವೆಲ್ವೆಟ್ ಬೀಡ್ ತಗೊಳ್ಳಿ, ಮತ್ತು ಒಂದು ಗೋಲ್ಡ್ ಬೀಡ್ ತಗೊಳ್ಳಿ. 2 ಬೀಡ್ಸ್ ಸಾಕು. ಫಸ್ಟ್ ಟೈಮ್ ಮಾತ್ರ 3 ಬೀಡ್ಸು, ಮತ್ತು ಬಾಕಿದೆಲ್ಲ 2 ಬೀಡ್ಸೇ ಹಾಕ್ಕೊಳ್ಳಿ. ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಹೇಳ್ಕೊಂಡು ಗೋಲ್ಡ್ ಬೀಡು ಒಂದು ಬೀಡಲ್ಲಿ ವಾಪಸ್ ತಗೋಬೇಕು. ಇದು ಕುಚ್ಚೆಲ್ಲ ಇದ್ದರೆ ಒಂಥರ ಇದಾಗೋಗುತ್ತೆ, ಸ್ಮಾಶ್ ಥರ ಆಗುತ್ತೆ. ಅವ್ರಿಗೆ ಬೀಡ್ ವರ್ಕೆ ಬೇಕು ಅಂತ ಕೇಳಿದ್ದು, ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂದಿದ್ರು ನಮ್ಮ ಕಸ್ಟಮರು. ಹಾಗಾಗಿ ನಾನು ಈ ಥರ ಡಿಫ್ರೆಂಟಾಗಿ ಆಗಿರಲಿ ಅಂತ ಬೀಡ್ಸಲ್ಲಿ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಅವ್ರಿಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈಗ ಗ್ರೀನ್ ಕಲರ್ ವೆಲ್ವೆಟ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಗೋಲ್ಡ್ ಸ್ಮಾಲ್ ಬೀಡ್ಸು 2 ಕಲರ್, ಅದು 2 ಕಲರ್ ಇದು ಹಾಕೋಣ ಅಂತ ಅವ್ರೇನು ಕಸ್ಟಮರ್ ಹೇಳಿಲ್ಲ, ಬಟ್ ನಾನೇ ಈ ಥರ ಚೆನ್ನಾಗಿರುತ್ತೆ ಅಂತ ಕುಚ್ಚು 2 ಕಲರ್ಸ್ ಹಾಕ್ತೀನಿ ಮಾಮೂಲಿ ಕಸ್ಟಮರ್ಗೆ. ಹಾಗಾಗಿ ಬೀಡು 2 ಕಲರ್ಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಾಟ್ ಬಂದರೆ ಅಲ್ಲಲ್ಲೇ ಈ ಥರ ನೀಟಾಗಿ ತಗೊಳ್ಳಿ. ಈ ಥರ ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನಂದು ಎಲ್ಲ ವಿಡಿಯೋಸು ತಪ್ಪದೇ ನೋಡಿ ಫ್ರೆಂಡ್ಸ್. ಈ ಥರ ನಮಗೆ ಸ್ಪೇಸ್ ಎಷ್ಟು ಬೇಕಂತ ಗೊತ್ತಾಗತ್ತೆ. ನಿಮ್ಗೆ ಬೇಕಂದ್ರೆ ಏನಾದರೂ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಸ್ಪೇಸ್ ಪರ್ಫೆಕ್ಟಾಗಿ ಬೇಕು ಅಂದರೆ ನಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಗೊತ್ತಾಗತ್ತೆ. ಹಾಗಾಗಿ ನಾವು ಹಾಗೆ ಪೋಣಿಸ್ಕೊಂಡು ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಕುಚ್ಚಿ ಏನು ಬರಲ್ಲ, ಡೀಸೆಂಟಾಗಿ ಅಫಿಷಿಯಲ್ ಲುಕ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟ್ ರೆಡ್ ಆಯಿತು, ಮತ್ತು ಇದಾಯಿತು. ಒಂದು ವೆಲ್ವೆಟ್ ಬೀಡು ಬಿಗಿದು, ಒಂದು ಸ್ಮಾಲ್ ಬೀಡು, ಎಲ್ಲ ಥರನೂ ಇಷ್ಟೇ ಅದೊಂದು ಇದೊಂದು ಹಾಕ್ಕೊಂಡು ನಾವು ಸ್ಪೇಸ್ ಆದರೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಹೇಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ತುಂಬ ಈಸಿ ಫ್ರೆಂಡ್ಸ್. ಇದು ಹಾಫ್ ಆನ್ ಅವರ್ಗೆಲ್ಲ ಆಗೋಗುತ್ತೆ. ಸ್ವಲ್ಪ ಮೆಟೀರಿಯಲ್ಸ್ ಕಾಸ್ಟ್ ಆಗುತ್ತೆ, ಬಟ್ ಚಾರ್ಜ್ ಮಾಡ್ಬೋದು ನಾವು 250 to 300ವರೆಗೂ ಚಾರ್ಜ್ ಮಾಡ್ಬೋದು. ಬರೀ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಫ್ರೆಂಡ್ಸ್. ಒಂದು 100 ರೂಪೀಸ್ ಮೆಟೀರಿಯಲ್ಸು ಆಗಲ್ಲ, ನಮ್ಗೆ ಹಾಫ್ ಆನ್ ಅವರ್ಗೆ ವರ್ತ್ ಅನಿಸುತ್ತೆ. ಇದು ತುಂಬ ಪರವಾಗಿಲ್ಲ ಫ್ರೆಂಡ್ಸ್. ಈ ಥರ ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಕಾಟನ್ ಥ್ರೆಡ್ಡು, ಹಾಗಾಗಿ ಅಲ್ಲಲ್ಲಿ ಒಂಥರ ಇದಾಗ್ತಾಯಿದೆ. ಸ್ವಲ್ಪ ನೀವು ಕಮ್ಮಿ ತಗೊಳ್ಳಿ, ನೀಟಾಗಿ ಬರುತ್ತೆ. ಈ ಥರ ಫ್ರೆಂಡ್ಸ್. ಈಗ ಮತ್ತೆ ಗ್ರೀನ್ ಹಾಕ್ಕೊಳ್ಳಿ, 2 ರೆಡ್ಡು 2 ಗ್ರೀನ್. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಹೊಸದಾಗಿ ಕಲಿಯೋರ್ಗಂತೂ ತುಂಬ ಯೂಸ್ ಆಗುತ್ತೆ. ನೀವೇ ಮೆಟೀರಿಯಲ್ಸ್ ತೊಗೊಂಡು ನೀವೇ ಓನಾಗಿ ಮನೆಯಲ್ಲೇ ಕೂತು ಹಾಕ್ಕೋಬೋದು. ಎಂಥವರಾದರೂ ಹಾಕ್ಕೋಬೋದು ಫ್ರೆಂಡ್ಸ್, ಅಷ್ಟು ಈಸಿ ಇದೆ ಇದು. ಹಾಗಾಗಿ ಎಲ್ಲರೂ ನೀವೇ ಟ್ರೈ ಮಾಡಿಕೊಂಡು ನಿಮ್ಮ ಸೀರೆಗೆ ನೀವೇ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಥರ. ಈಗ ಗ್ರೀನು ಮತ್ತು ಒಂದು ಗೋಲ್ಡ್ ಬೀಡು ಈ ಥರ ಹಿಂಗೆ ಇದೇ ಥರನೇ ಫ್ರೆಂಡ್ಸ್. ಈಗ ಸ್ಯಾರಿ ಚುಚ್ಕೊಂಡು ನೀರನ್ನು ಹೇಳ್ಕೊಂಡು ಗೋಲ್ಡ್ ಕಲರ್ ಬೀಡಲ್ಲಿ ನೀರಲ್ಲಿ ಮತ್ತೆ ವಾಪಸ್ ಬರಬೇಕು.
ಇದೇ ಥರನೇ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಟೂ ಕಲರ್ಸ್ ರೆಡ್ಡು, 2 ಕಲರ್ ಗ್ರೀನು, 2 ಕಲರ್ ರೆಡ್ಡು, 2 ಕಲರ್ ಗ್ರೀನು, ಇದೇ ಥರ ಸ್ಯಾರಿ ಪೂರ್ತಿ ಫಿನಿಶ್ ಮಾಡ್ಕೊಂಡು ಹೋಗಿ. ನೋಡಿ ನಂದಾದರೆ ಫಿನಿಶ್ ಆಗಿದೆ. ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಒಂದೇ ಲೆವೆಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಅಂತೂ ತುಂಬ ಹ್ಯಾಪಿ ಆದರು. ಸ್ವಲ್ಪ ಚೆನ್ನಾಗಿ ಹಾಕಿದ್ದೀರಾ, ಬೀಡ್ಸು ಒಳ್ಳೇದು ಹಾಕಿದ್ದೀರಾ, ವೆಲ್ವೆಟ್ ಬೀಡ್ಸು ಡಿಫ್ರೆಂಟ್ ಆಗಿದೆ, ಗೋಲ್ಡ್ ಎಲ್ಲ ಕ್ರಿಸ್ಟಲ್ ಎಲ್ಲ ಏನಿಲ್ಲ, ಇದು ಚೆನ್ನಾಗಿದೆ ಅಂತ ಅವ್ರಿಗೂ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.